ನಾವು ವಿಡಿಯೋಸ್ ಮಾಡೋದು ನೋಡಿ ಇವ್ರಿಗೆ ಇದ್ದಷ್ಟು ಸಬ್ಸ್ಕ್ರೈಬರ್ಸ್ಗಳು ಬಿದ್ದೋಗ್ಬಿಡ್ಬೇಕು. ರೆಡಿ ಮಾಡಿ ಕೇಸಿ ಇನ್ನೊಬ್ಬ ಇವ್ರ ಅಣ್ಣ ಅದಾನ ಅದಾವ. ನಮ್ದು ಒಂದು ಬೈಕ್ ಅದ ಬರೀ, ಅದು ಹಳಿ ಗಾಡಿ ಬೈಕ್, ಹಳಿ ಗಾಡಿ 3 ಬೈಕ್ ಅದಾವ ಅವ್ರ ಮನ್ಯಾಗ. ಏನು ಸಿಗಬಾರ್ದ ಕಲ್ಲು ಎತ್ತಿದ್ದೆ, ಏನು ಸಿಗ್ಲೇ ಇಲ್ಲ. ನಾ ಹೊಡಿತೀನಿ, ಟ್ಯಾಕ್ಟ್ರಿ ಹೊಡಿತೀನಿ. ನಾ ಹೊಡಿತೀನಿ ಸತ್ತೋದು. ನಾ ಟ್ಯಾಕ್ಟ್ರಿ ಕಡ್ದೀನಿ ಮೊನ್ನೆ ಗಳೆ ಹೊಡಿಬಿಟ್ಟಾಗ. ಸಾರಿ ದಾದಾ ಇನೇಗ ಒಬ್ಬ ಕಾರ್ ಹಾಸ್ತಿದ್ದ, ಜಸ್ಟ್ ಮಿಸ್. ಚುಮ್ಮಾ ಚುಮ್ಮಾ ಇಲ್ಲೇ ತರ ಸ್ವಲ್ಪ ಗಾಡಿ ಸಿಕ್ಕೊಂಡಿತ್ತು. ಏನ್ರಿ ಹೇಳು ಹೋಲಿ. ವಾರ್ತಾ ಹೇಳ್ಯಾನ ಓಟಪ್ಪ ಹೇಳು. ನಿನ್ನೆ ಗೆದ್ದಿದ್ ಗಾಡಿ, ನಿನ್ನೆ ಗೆದ್ದಿದ್ ಗಾಡಿ ಮಾಲಕರು. ಅಮರೇಂದ್ರ ಬಾಹುಬಲಿ ಬಂದಿ ಕಾರ್ನಾಗ ನಾವು ಮೋಸ ಮಾಡ್ತಾರಿಲ್ಲ. ನಡಿ ಪಟ್ಲಿ. ಅದ್ರಾಗ ಬರ್ಬೇಕಂತ ಮಾಡಿದ್ದೆ ನಾನು. ಎಷ್ಟು ಬಾರಿ ಹವಾ ಹಾಕಿತ್ತು, ವಿಡಿಯೋ ಮಾಡ್ತಿದ್ದೆ. ಇಂಥವ್ರ ಬಡವ್ರ ತುಳಿಯವ್ರ ಅಂದ್ರೆ ಇಂಥವ್ರ ಕಾರ್ನಾಗ ಬರ್ತಿದ್ದೆ ನಾ. ಎಷ್ಟು ಮಸ್ತ್ ಅದ್ ಬಿಟ್ಕೇಶಂದ ಹಿಂಗ ಜನ ನೋಡಿ ಗಾಯ್ಸ್. ಇವಾಗ ಕಾರ್ನಾಗ ಬರ್ಬೇಕಂತ ಮಾಡಿದ್ದ, ಇವನ್ ಕೈ ಗಾಡಿ ಗಂಟೆ ಹಾಕೇಶ್ ನಾ ಕಾರ್ನಾಗ ಬಂದ್ಬಿಟ್ಟೆ. ಕಾಣವಲ್ಲ ಅಂತೋಣಿ. ಏ ಕಮಾನ್ ಕಮಾನ್ ಏ ಮುಂಜಾನೆ ಕೂಡಲೇ ಸೀತಿ ಮನೆಗೆ ಹೊಂಟಿವಿ. ಮಾಡಾಕ ಕೆಲ್ಸಿಲ್ಲ ಬಗಸಿಲ್ಲ, ಜಾತ್ರೆಗ ಅಂತ ಬಂದಿವಿ. ಈಗ ಪ್ಲಾನ್ ಎಲ್ಲ ಇವಂದು ರೆಡಿ ಮಾಡಿ ಕೇಶ್ ಇನ್ನೊಬ್ಬ ಇವ್ರ ಅಣ್ಣ ಅದಾನ ಮಾವ. ಪ್ಲಾನ್ ಎಲ್ಲ ರೆಡಿ ಮಾಡಿ ಕೇಶ್ ಮಕ್ಕೊಂಡ್ಬಿಟ್ಟಾನ. ಮಕ್ಕೊಂಡು ಅತ್ತಿಲ್ಲ ಸುದ್ದಿಲ್ಲ. ಸೊ ನಮ್ಮ ನೆಕ್ಸ್ಟ್ ಏನೋ ಕ್ಯಾಚಪ್ಪ ಮೀಟಪ್ಪ ನೋಡಿ ಗಾಯ್ಸ್. ವಿಡಿಯೋಗೋಸ್ಕರ ವಿಡಿಯೋ ಕಾಣ್ಬೇಕಂತ ಹೆಂಗ್ ಬೇಕಂಗ್ ಹೊಡಿತಾರ, ಎಲ್ಲಾರ ಗುದ್ದಿಗಿದ್ದಾರ. ನೋಡಿ ಗೈಸ್, ಮುಂಜಾನೆ ಕೂಡಲೇ ಹಿಂಗ್ ಬೆಳಕ್ ಬರ್ತದ. ಬೆಳಕನೆ ಹೋಗ್ತಿರ್ತ, ಸೂರ್ಯ ಕಿರಣಗಳು ಬರ್ತಾವು. ನಿಮ್ ಸೈಡು ಹಿಂಗೆ ಬಿಸಿಲು ಬೀಳ್ತಿತ್ತು, ಬೆಳಕ್ ಬೀಳ್ತಿತ್ತು ಅಂದ್ರ ಕಮೆಂಟ್ ಮಾಡಿ ಗೈಸ್. ಹೆಂಗ ಬೀಳುತ್ತ ನಿಮ್ ಸೈಡ್? ಸೂರ್ಯ ಹುಡ್ತಾನೋ, ಮುಂಜಾನೆ ಚಂದ್ರ ಹುಡ್ತಾನೋ ಸ್ವಲ್ಪ ನಮ್ಗೆ ಹೇಳ್ರಿ. ಹೊಸ ಬ್ಲಾಗ್ ಮಾಡಿದವ್ರು ಇವರೇ, ವಿಡಿಯೋ ಮಾಡಿದವರು ಇವ್ರ ಚಾನಲ್ ಇಂದ ನಾವು ಸಬ್ಸ್ಕ್ರೈಬ್ ಆಗ್ತಾ ಇರೋದು. ನಾವು ವಿಡಿಯೋಸ್ ಮಾಡೋದ್ ನೋಡಿ ಇವ್ರಿಗೆ ಇದ್ದಷ್ಟು ಸಬ್ಸ್ಕ್ರೈಬರ್ಸ್ಗಳು ಬಿದ್ದೋಗ್ಬಿಡ್ಬೇಕು. ಅವ್ರು ನೋಡಾಕ ಹೋಗ್ಬಾರ್ದು, ಹಂಗ ವಿಡಿಯೋ ಮಾಡ್ಬೇಕಂತ ಮಾಡಿ ಗೈಸ್. ನಮ್ಮೂರ ಜಾತ್ರಾ ವಿಶೇಷ ಕಾರ್ಯಕ್ರಮ. ಸೊ ಮುಂದೇನ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಅನ್ನೋದಕ್ಕ ಹಿಂಬಾಲಿಸಿ ಅಂದ್ರ ಫಾಲೋ ಮಾಡ್ರಿ. ಏನೋದು ಹೇಳೋದು ಏನದು ಗಂಟೆ ಹೊಡ್ರಿ. ಈಗ ಹಿಂಗ ಟನ್ ಟನ್ ಅಂತ ಗಂಟೆ ಹೊಡ್ರಿ. ಅದ ಒಂದು ಮಾಡೋ. ಸೊ ಗಾಯ್ಸ್, ಕ್ಯಾಮ್ರಾ ಮಾಲಕ ಅಲ್ಲಿ ಮುಂದೆ ಹೊಂಟಾನ. ನಮ್ ಕೈಯಾಗ ಕೊಟ್ಟ ನಾವು ಚಿಂದಿ ಇಡ್ಸ್ಬಿಡು. ಬ್ಲಾಗ್ಸ್ ನಾನ್ ಬ್ಲಾಗ್ಸ್ನಾಗ ಇವ್ರು ಮಾತಾಡ್ಯಾರ, ಎಕಡೆ ಬೇಕು ಕಡೆ ಮಾತಾಡ್ಯಾರ. ಇದ್ದಿದ್ದು ಸಬ್ಸ್ಕ್ರೈಬರ್ ಇಟ್ಟು ಬೀಳಂಗ ಇದನ್ನ ಗೊತ್ತಾನ ಸುರಂದರ್ ವಿಡಿಯೋ ಚಲೋ ಮಾಡಕ್ಕೆ ಹೆಂಗ್ ಹೊಡಿಬೇಕಂದ್ರಿ ಸದ್ ಆಲ್ಟೋ ದುರಂದರ್ದಾಗ ಹೊಡಿತಾನ. ಹಂಗ ಹೊಡಿ ಇನ್ನೊಂದು ಕಾರಿನ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಬರಕ್ ಹೋಗ್ಯಾರ ಅವ್ರು. ಎಲ್ಲಿದ ಎರಡೆರಡು ಕಾರ್ ಗಾಡಿ ರಾಡಿ. ಇನ್ನೊಂದ್ ಕಾರ್ ಅಲ್ಲಿ ಹೊಂಟವ. ಆಲ್ಮೋಸ್ಟ್ ರೀಚ್ ಹಾಕಿವಿ. ಇಲ್ಲದೀವಿ ಈಗ. ಝೂಮ್ ಹಾಕಿನಿ. ಏನ್ರಿ ಹೇಳ್ತೀವಮ್ಮ? ಮುಂಚೆ ಅದು ಹೊಂಟಿವಿ. ನಮ್ ಹೋಮ್ ಇಲ್ಲೇ ಅದ್ ನಮ್ದು. ಬಡವ್ರ ಮನಿ.
ಒಂದ್ 30,000 ರೂಪಾಯಿ ಬಜೆಟ್ ಕೊಡ್ಸೋದು ವಜೈತಿಗೆ ತಗೊಳ್ಳೋಣ ಐಫೋನ್ 14 ತಗೊಳ್ಳೋಣ ಬೈಕ್ ತಗೊಳಕೇನ್ರಿ ಐಫೋನ್ 17 ಪ್ರೋ ಮ್ಯಾಕ್ಸ್ ತಗೋಬಹುದು ಅನ್ಬೋದ್ರಿ ತಗೊಳಕ ಮುಕ್ಕೋಲ್ ಯಾರು 12 ಆಗುತ್ತೆ ಸಿಂಪಲ್ ಮಂದಿ ನಾವು ಶೋಕಿಗೆ ಅಂತ ಬಾಳೋದಿಲ್ಲ. ಐಫೋನ್ ಕಿಂತ ನೋಕಿಯಾನೇ ಚಲೋ ಹೆಲೋ ಅಂದ್ರೆ ಸಾಕು ನಮ್ಗ. ಇವ್ರ ದೊಡ್ಡ ಮಂದಿ ಐಫೋನ್ ಅದಾವು, ನಮ್ ಸ್ಯಾಮ್ಸಂಗ್ ಅದಾವು, ಸಾಕು ನಮ್ಗಿಟ್ಟ ನಮ್ ನಡೀತೈತಿ. ಯಾ ಕಾಲದ ಸಟ್ಟ ಏನ 9,000 ರೂಪಾಯಿ ಫೋನ್ ರೀ ಯೂಸ್ ಮಾಡಕತ್ತ 5 ವರ್ಷ ಆತ್ರಿ. ರಫ್ ಅಂಡ್ ಟಫ್ ಕವರ್ ಇಲ್ಲ, ಗ್ಲಾಸ್ ಇಲ್ಲ. ಅವಂದು ಸ್ಯಾಮ್ಸಂಗ್ ಇತ್ತು, ಅವ್ನ ಮನ್ಯಾಗ ಅವ್ರ ಮಮ್ಮಿ ಇಸ್ಕೊಂಡ್ ಯೂಸ್ ಮಾಡಾಕ್ತಾರ. ಒಟ್ಟು ಹಳೆ ಫೋನ್ ಐತ್ರಿ ನಮ್ ಕಡೆನು. ಅಲ್ಲಿ ಇನ್ನೊಂದು ಕಾರ್, ಇಲ್ಲೊಂದು ಕಾರ್, ಸೌಕಾರ ಮಂದಿ, ವಿಶ್ವ ದೊಡ್ಡ ಮಂದಿ, ನಾವು ಸಣ್ಣ ಮಂದಿ. ಅಲ್ಲಿ ಇನ್ನೊಂದು ಕಾರ ಪಂಚರ್ ಐತ್ರಿ. ಇವ್ರು ನೋಡಕ್ ಯಾವ ಆಂಗಲ್ ಸಣ್ಣ ವಿಡಿಯೋ ಮಾಡಿರ ಗೊತ್ತಾನ ಅದೇನ ಬರೀ ಐಫೋನ್ ಚಪ್ಪಲ್ಲ ಅಂತೇಳಿ ಮಾಡ್ಯಾರಲ್ಲ ಹಂಗ ನೋಡ್ರಿ. ಅಲ್ಲೊಂದು ಪಂಚರ್ ಆಗ್ಯದ, ಇಲ್ಲೊಂದು ಪಂಚರ್ ಆಗ್ಯದ. ಸ್ಟೆಪ್ನಿ ಐತ್ ಕರೆ ಮಾಡ್ಸಿಲ್ಲ. ಎರಡೆರಡು ಮೇಂಟೈನ್ ಮಾಡಕ್ ಬರ್ಲಾರ್ದವ್ರು ಇವ್ರು. ಸಣ್ಣ ಇದ್ದಾಗ ಸಾಲಿ ಕಲ್ತಿದ್ನಂದ್ರ ಈಗ ಇಲ್ಲಿ ಕೆಲಸ ಮಾಡೋಕ್ ಬರ್ತಿದ್ದಿಲ್ಲ. ದುಡಿರಲೆ ದುಡ್ಕೊಂಡ್ ತಿನ್ರಲೆ ಬಾಯಿ ನೋಡಿ ಹಂಗಾಗಿ ವಿಮಾನ ತಿನ್ ಕ್ಯಾಂಪ್ ಆಗೈತಿ ನೋಡ್ರಿ ನಮ್ಮನ್ನ ಬಂದಿ ದುಡ್ಕೊಂಡ್ ತಿನ್ರಿ. ಮಾರುತಿ ಆಲ್ಟೋ ಅಲ್ಲ ಅದು, ಆಲ್ಟೋ ಗಾಡಿ ಮಸ್ತ್ ಐತಿ. ಆದ್ರ ಮಂದಿ ಜಾಸ್ತಿ ಇದನ್ನ ತಗೊಳಲ್ಲ, ಯಾಕಂದ್ರ ವ್ಯಾಲ್ಯೂ ಕಡಿಮೆ ಆಗತ್ತ. ಮಂದಿ ಮುಂದೆ ನಾವು ವ್ಯಾಲ್ಯೂ ಕಡಿಮೆ ಆಗುತ್ತಾ ಅಂತೇಳಿ ಯಾರು ತಗೊಳೋದು ಜಾಸ್ತಿ. ಇಂಥ ಗಾಡಿ ಬೆಳೆದ್ರು ಸಿಗಂಗಿಲ್ಲ, ಬೆಳೆದ್ರು ಸಿಗಂಗಿಲ್ಲ. ಇದು ಗಾಡಿ ಮಸ್ತ್ ಐತಿ ಗಾಡಿ. ತೆಂಗಾಂಗಿಲ್ಲ ನಿಂತು ಚಾಲು ಮಾಡೋದ್ನು ಕಿಕ್ನೆ ಸ್ಟಾರ್ಟ್ ಆಗೋದು ಅಂದ್ರೆ ಇದೇ ಗಾಡಿ. ಸ್ಟಾರ್ಟ್ ಮಾಡಿದ್ರೆ ಚಾಲೂನೇ ಆಗ್ಬಿಡುತ್ತೆ ಗಾಡಿ. ಆದ್ರ ಜನ ಇಮೇಜ್ ಸಲಕ್ ತಗೊಳಂಗಿಲ್ಲ. ಮಂದಿ ಏನಂತಾರ, ನಾನು 3 ತಿಂಗಳಾಯ್ತು ನಿಂದ್ರಿಸಿ ಒಂದೇ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗಿದೆ. ಒಂದೇ ಇದಕ್ಕೆ ಸ್ಟಾರ್ಟ್ ಆಗ್ಯದ ಗಾಡಿ. ಇಂಥ ಗಾಡಿ ಇರ್ಬೇಕಿದ್ರ. ಈಗಿನ ಗಾಡಿ ಅದಾವು ಫುಲ್ ಮೇಂಟೆನೆನ್ಸ್. ಸ್ಟಾರ್ಟ್ ಮಾಡಿ ಹೊರ ತೆಗಿಕೊಂಡು ಒಂದು 300 ರೂಪಾಯಿ ಹಾಳು ಮಾಡ್ಬೇಕು. ನಮ್ ಬ್ರಿಜ್ ಆದ್ರಿ 2 ದಿನ 3 ದಿನ ಇರಂಗಿಲ್ಲ. ಇದು 3 ತಿಂಗಳಾಯ್ತು ಮುಕ್ಕೊಂಡು ಇವತ್ತು ಎಬ್ಸಿದ್ಗಳು ಎದ್ದು ಬಂದ್ಬಿಡ್ತು ನಮ್ಮ ಜೊತೆ. ಹಂಗೆ ಭಾರಿ ಡ್ಯೂರಬಿಲಿಟಿ. ಆದ್ರೂ ಜನ ಇಮೇಜ್ ಸಲಾಗಿ ತಗೊಳಂಗಿಲ್ಲ. ಆದ್ರೂ ಅಲ್ಟೋ ಒಳಗೆ ಒಂದ್ ಸೋಲ್ ಐತಿ. ಮಾಮ ಇಲ್ಲದ ಮಾಮ ಇವ್ರು ನೋಡ್ಲಿಲ್ಲ ನಾವು. ಚಡ್ಡಿ ಹಾಕೊಂಡ ಪಟ್ನ ಒಳಸ್ರಿ. ಯಾಕ ಮುಂಜಾನೆ 6:30 ಬಂದಿನ. ನಮ್ಮ ಮನೆ ನಗ್ತಾರ ನೋಡಿದ್ರಂದ್ರ. ಮುಂಜಾನೆ 6 ಆಗಿದ್ದಿಲ್ಲ ಅವಾಗ ಹೋಗ್ಯಾನ. ದಿನಕ್ಕಾದ್ರೂ ಹೋಗಿಲ್ಲ ಇವ್ರು ಅಂತೇಳಿ. ಗಿಮ್ಮ ತಿರ್ಗಸಾಕತ್ತಾನಮ್ಮ. ಎಲ್ಲಾ ಡೋರ್ ಲಾಕ್ ಆಗಿ ಇಲ್ಲಿ ನೋಡ್ರಿಪ್ಪ. ಒಟ್ರು ಹೊರಗೆ ಉದ್ರಿರತ್ತೀನಿ. ಬರ್ರಿ ಸೀತಿ ಮನಿ ಗುಡ್ಡಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡೋನು. ಇಲ್ಲಿಕಂದ್ರೆ ಇಲ್ಲೇ ಗಾರ್ಡನ್ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡೋನು. ಯಾರು ಹೋಲ್ ಬಿಡುವ ಮಾರೆ. ಮುಂಚೆ ಅದು ಹೊಂಟೇವಿ. ಮಗ್ಗಲ್ಕೆಲ್ಲ ಬೆಂಕಿ. ಕಾಲ್ ಸುಡ್ತಾವ, ಕೈ ಸುಡ್ತಾವ. ಕೈ ಸುಡಂಗಿಲ್ಲ, ಕಾಲ್ ಸುಡ್ತಾವ, ಗಾಡಿ ಟೈರ್ ಸುಡ್ತಾವ. ನನ್ ಬೈಕ್ ನಂಬ್ಕೊಂಡ್ ಬಂದಿದ್ನಲ್ಲ ಮರ, ನಾ ಬಾಟ್ಲಿ ಇಟ್ಟಿದ್ದೆ ಅದ್ರಾಗ. ಅಲ್ಲಿ ಮುಂದೆ ಸಿಗ್ತಾವ ರಗಡ. ಈ ಒಳಗಿನವ್ರ ಮುಖ ಕಾಣಿಸ್ತದೆ ಈಗ. ಅಪ್ ಟು ಆಲ್ಮಟ್ಟಿ ಗಾರ್ಡನ್. ಆಲ್ಮಟ್ಟಿ ಗಾರ್ಡನ್ ಹೋಗಿ ಕಂಟಿನ್ಯೂ ಮಾಡೋಣ ಬ್ಲಾಗ. ಇದು ನಂದು ಫಸ್ಟ್ ಬ್ಲಾಗ. ಸಬ್ಸ್ಕ್ರೈಬ್ ಮಾಡ್ಬೇಡ್ರಿ ಅಂತ ಹೇಳ್ಯಾನವ. ನನಗೆ ಅನ್ಸೋ ಮಟ್ಟಿಗೆ ಸಬ್ಸ್ಕ್ರೈಬರ್ ಬಿದ್ದು ಹೋಗ್ಬೇಕು ಅಂತ ವಿಡಿಯೋ ಮಾಡ್ತೀವಿ. ಸಬ್ಸ್ಕ್ರೈಬರ್ಸ್ ಇಲ್ಲ, 0 ಸಬ್ಸ್ಕ್ರೈಬರ್ಸ್. ನನಗೇನು ಅಂಜಿಕೆ ಇಲ್ಲ ಆಕ್ಚುಲಿ. ಇದು ಸಬ್ಸ್ಕ್ರೈಬರ್ ಬೀಳತ್ತವ ಅಂತ ಕರೆ ಸಬ್ಸ್ಕ್ರೈಬರ್ಸ್ ಇಲ್ಲ ನನಗೆ. ನಾವು ಮಾಡಿದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೋರಿ, ಒಂದ್ಸಲ ಲೈಕ್ ಮಾಡ್ರಿ, ಹಿಂಗ ಟನ್ ಅಂತ ಗಂಟೆ ಹೊಡ್ರಿ. ಅದೇ ಭೂಮಿ ಅದೇ ನೋಡಿನ ಆಟಿಟ್ಯೂಡ್ ನಾಯಿಗಳದು. ಆಡ ಯಾರು ಗೊತ್ತೇನೆ ಗೋಕೋಗಿನ ಬಕೋರಿ ಆಡೋನ ಬಾಕೋಗಿನ ಮಂಗಲ್ಯದಿಂದ ಅದು ಅಲ್ಲಿ ತಿಕ್ಕೆಲ್ಲ ಏನಿಲ್ಲ. ನಾಷ್ಟ ಮಾಡ್ತೀರಾ? ತಿಕ್ಕಿಲ್ಲ ತಿಕ್ಕಿ ಒಂದು ಮರೇನ ನೀವು ತಿಕ್ಕಿರಿಲ್ಲ. ಎಲ್ಲಾರು ನಿದ್ಗನ ಬಂದಿರ ಅಂತ ಅನ್ಸುತ್ತೆ ನಂಗೆ. ಅದಕ್ಕೆ ಅನ್ಸತ್ತೆ. ನಾ 5 ಎದ್ದಲ್ ತಿಕ್ಕಿನಿ. ನಿಮ್ ದಾರಿ ಕಾಯ್ಕೋತ. ಓಕೆ ಗೈಸ್,
ಇಟ್ಸ್ ನಾಷ್ಟಾ ಟೈಮ್. ಗಾಡಿಗೂ ನಾಷ್ಟ ಮಾಡಿಸಿ ನಾವು ನಾಷ್ಟ ಮಾಡಿ ಈಗ ಪಯಣ ಈ ಕಡೆ ಹೊಡೆದ್ ಬಿಟ್ಟಿರ್ತೀನಿ ನಾವು ದಾಂಡೇಲಿ ಕಡೆ. ಜಾತ್ರೆಯಲ್ಲಿ ದಾಂಡೇಲಿ ಟ್ರಿಪ್ ಹೊಡೆದು ಬಿಟ್ಟೆ ಅಂದ್ರೆ ನಾವು ಈಗ ಹೆಂಗದ ಅಣ್ಣದ ಒಂದು ಇಡ್ಲಿ ವಡ 2 ಪುರಿ 3 ತಟ್ಟೆ ಇಡ್ಲಿ. ಒಂದು ಇಡ್ಲಿ ವಡ 2 ಪುರಿ. ಅದೆಲ್ಲ ಬೇಡ ಬರ್ರಿ. ಈಗ ಇಲ್ಲಿ ಫ್ರೆಂಚ್ ಫ್ರೈಸ್ ಐತಿ, ಒಂದು ಫ್ರೆಂಚ್ ಫ್ರೈಸ್ ಇದ್ರ ಹೆಸರು ಏನು ಗೊತ್ತಿಲ್ಲ, ಆದ್ರೆ ಇದೊಂದು ತೋರ್ಸೋರಿ. ಅಕ್ಕನ್ ಕಾಣಿಸ್ಲಾರ್ದವ್ರತೆ ಕಾಣಿಸ್ಲಾತೀವಿ. ಇಲ್ಲ ಮಸ್ತ್ ಇದು ಏನ ಅಟ್ರಾಕ್ಟ್ ಏನಂತಾರ ಫೋಕಸ್ ಹಾಕದ. ನೋಡ್ರಿ ಇಲ್ಲ ಅಣ್ಣ ತಮ್ಮ ಇಬ್ರು ಶಿರಾ ಹಂಚ್ಕೊಂತೀನಿ ಆ ಥರ. ಇವ್ರು ನೋಡೋಣ ಒಂದು ಸಾಂಗ್ ನೆನಪಾಯ್ತು ನನಗೆ ಹಾಡ್ಲೆ. ಅಂತಮ್ಮ ಜೋಡೆತ್ತು ಕಾಣೋ ಶಿರಾ ಸಮನಾಗಿ ತಿನ್ಬೇಕು ಕಾಣೋ, ತಿನ್ಮ್ಯಾಗ ಹೇಳ್ಬೇಕು ಕಾಣೋ, ಬಿಲ್ಲು ಇಬ್ರು ಕೊಡ್ಬೇಕು ಕಾಣೋ, ಒಂದೇ ಬಾಟ್ಲ್ಯಾಗ ಕುಡಿಬೇಕಪ್ಪ, ಒಂದೇ ಗ್ಲಾಸ್ನ್ಯಾಗ ಮಿಕ್ಸ್ ಮಾಡಬೇಕಪ್ಪ, ಸ್ನ್ಯಾಕ್ಸ್ ಇಲ್ಲಾರ್ದ ಹೊಡಿಬೇಕಪ್ಪ. ಮಸ್ತ್ ಸಾಂಗ್ ಇದು. ಕೆಡ್ಸಿದ್ದೇವೆ ಅಂತ ಅನ್ಸಕತ್ತ ನನಗೆ. ಭಾರಿ ಚಂದ ಬರ್ದಾರ ಅವರು, ಪ್ರೇಮ್ ಅವರು. ಮುಂದಿನ ಸೀಟ್ ನಮ್ಗ ಫಿಕ್ಸ್ ನೋಡ್ರಿ, ನಮ್ಮ ಹೈಟ ವೇಟ ಅದ್ರ ಸಲಗೆ ಮುಂದಿನ ಸೀಟ್ ನಮ್ಗ ಫಿಕ್ಸ್ ಇದು. ನಾ ಡಿಕ್ಕ ಗಿಡ್ಸಲ್ಲ, ತಿಳಿ ಬಡಿತಾರ ಸ್ವಲ್ಪ ಕುಂತ್ರಿ. ಎದಕ್ಕೆ ಹತ್ಬೇಕಿದು ಇಟ. ಇನ್ನ ನಮ್ಮ ಪಯಣ ಡಿಕ್ಕಿ ಅಂದ್ರೆ ಭಾರಿ ಸ್ಪೇಸ್ ಐತಲ್ಲ ಈಗ. ಚಂದ್ರಗಿರಿ ಬೀಚ್, ಹಿಂಗ ಕೈ ಹೋಗುತ್ತಲ್ಲ. ಚಂದ್ರಗಿರಿ ಬೀಚ್ ನೋಡ್ಕೊಂಡು ಆಮ್ಯಾಗ ಸಿತಿಮನಿ. ಚಂದ್ರಗಿರಿ ಬೀಚಿಗೆ ಹೋಗಿ ಬಿದ್ದು ಹೊಳ್ಳಾಡಿ ಅಲ್ಲೇ ಚಟಿ ಹಿಂಡಿ ಹಾಕೊಂಡು ಆಮ್ಯಾಗ ಸಿತಿಮನಿ ಗುಡ್ಡಕ್ಕೆ ಹೋಗಿ ಚಟಿ ಒಣಗಿಸ್ತೇವಿ. ಒಣಗಿಸಿ ಆಮೇಲೆ ಹುಲ್ಲೂರ್ಗೆ ಹೋಗ್ಬಿಡ್ತೇವಿ ಓಕಳಿ ಆಡಕ. ಚಟಿ ತಗೊಂಡಕ್ಕೆ ಒಣಸ್ಕೊಂಡು ಮತ್ತೆ ಚಡಿ ಅಲ್ಲೇ ಬಿಟ್ಟು ಹೋಗಿ ಅದನ್ನ ಹೇಳು. ಕೆಲ್ಸ ಆಗಲ್ಲ, ಎಕ್ಸ್ಟ್ರಾ ಚಟಿ ಇಲ್ಲ ನಮ್ ಕಡೆ. ನಾವ್ ಚಟಿ ಬೇಗ ಬಂದ್ವಿ, ಎಲ್ಲ ಬಡವ್ರ ಮಂದಿ ಎಲ್ಲ ಹೊಟ್ಟೆ ಹಾಕೋ. ಚಟಿ ಏನ್ ಬೇಡ, ಏನು ಹೊಟ್ಟೆ ಹಾಕೋಬೇಡ್ರಿ. ಚಟಿ ಹೊಟ್ಟೆ ಹಾಕೋಬೇಡ್ರಿ. ಮಸ್ತ್ ಎಲ್ಲದು ಊಟ ಅದ, ನಡ್ಯಾಕ ಒಲ್ಲಿ ಆಗ್ಬಿಟ್ಟದ ಒಟ್ರಿಗೆ. ಈಗ ಏನ್ 2 ಪುರಿ ತಿರ್ಕಿಸಿಂದ ಹಿಂಗ್ ಮಾಡ್ತಾರ. ನೋಡಿ ಜೋಗೇಶ್ ಬಾಯ್ ಮುಂಜಾನೆ ಅವ್ರಿಗೆ ಹಂಚಿಕಿರಂಗಿಲ್ಲ, ಅವ್ರದೇ ರೋಡ್ ಇರ್ತಾವ. ಆನ್ ಡ್ಯೂಟಿ ಇರ್ತಾರ ಅವ್ರು ಇನ್ನ ಅವಾಗ. ಅದೇ ಆನ್ ಡ್ಯೂಟಿ ಇರ್ತಾರ ಇನ್ನ ಅವಾಗ ಅವ್ರು. 24/7 ಡ್ಯೂಟಿ, 24/7 ಡ್ಯೂಟಿ ಚಾಲು ಇರ್ತದ ಅವ್ರದ್ದು. ಇಲ್ಲಿ ನೋಡ್ರಿ ವ್ಯೂ ಮಸ್ತ್ ಆಲ್ಮಟ್ಟಿದು. ಇವೆಲ್ಲ ನಾವು ನಾನು ಇಲ್ಲಿ ನಡ್ಕೊತ ಟ್ಯೂಷನ್ಗೆ ಬರ್ತಿದ್ದೇವೆ. ಇಲ್ಲಿ ಬರೋ ಗಾಡಿಗೆಲ್ಲ ಕೈ ಪಾಪ ಈಗಿನವ್ರಿಗೆ ಮಜಾ ಆಗ್ತದ ಪಾಪ. ಇಲ್ಲ ಒಬ್ಬೊಬ್ರು ಯಾಕಂದ್ರ ಗಾಡಿ ಮ್ಯಾಗಿನ ಭಾಷೆ ನೋಡಿ ಗಾಬರಾಬೇಡ್ರಿ. ಮೊದ್ಲ ಉತ್ತರ ಕರ್ನಾಟಕದವ್ರ ಅದೇವ್ರಿ, ಅದಕ್ಕೆ ಏನ್ ಮಾಡಕ್ ಬರ್ಲ. ಹೊರಗೆ ಹೋಗಲ್ಲ. ಬಿಜಾಪುರದಾಗ ವ್ಲಾಗ್ ಹೊರಗೆ ಹೋಗಲ್ಲ ಅನ್ನೋದು ನನಗೆ ಗೊತ್ತೈತಿ. ಇದೆಲ್ಲ ನಾವು ನಡ್ಕೋತ ಅಡ್ತಿದ್ದೇವೆ ಅವಾಗ ಟ್ಯೂಷನ್ಕ. ಇಲ್ಲಿ ಕೊಡು ಆಟೋ ರೊಕ್ಕ ಉಳಿಸ್ಕೊಂಡು ಹಿಡಿಗುಂದಿಗೆ ಹೋಗಿ ಪಾಪ್ಸ್ ತಿಂತಿದ್ದೇವೆ ನಾವು. ಪಾಪ್ಸ್ ಎಗ್ ಪಪ್ ತಿಂತಿದ್ದಿಲ್ಲ, ಯಾಕಂದ್ರೆ ನಾವು ವೆಜ್ ಇದೇವಿ. ಎಗ್ ಪಪ್ ತಿಂದಿಲ್ಲ, ಗೊತ್ತಿಲ್ಲ ನಮಗ. ರುಚಿ ಬರೇ ಚೌಳಿಕಾಯಿ ಪಲ್ಯ ತಿಂದಿವಿ. ಬರೇ ಚೌಳಿಕಾಯಿ ಪಲ್ಯ ಹಾಕಿದ್ ಪಪ್ಸ್ ತಿಂದಿನ ಇನ್ನೂ ತಕ. ಇವ್ರೆಲ್ಲ ತಿಂತಾರ ಖರೆ, ನಾವ್ ತಿನ್ನಲ್ಲಪ್ಪ. ನಮ್ಮ ಮನೇಲಿ ಬೈತಾರ ನಮಗ, ಇವರೆಲ್ಲ ಬಾದ್ ಮಾಡುವಂತ ಹುಡುಗರು. ಬ್ಲಾಗ್ಸ್ನಾಗ ಒಳ್ಳೆತನ ಹೇಳ್ಬೇಕು, ಕೆಟ್ಟದ್ದು ಹೇಳ್ಬಾರ್ದು. ಲೆಗ್ ಪೀಸ್ನಾಗ ಎಷ್ಟು ಮೂಳಿರ್ತಾವ ಅನ್ನೋದು ನನಗೆ ಗೊತ್ತಿಲ್ಲ. ಲೆಗ್ ಪೀಸ್ನಾಗ ಮೂಳೆ ಇರ್ತದ ಅನ್ನೋದು ಗೊತ್ತಿಲ್ಲ ನನಗೆ. ನಮ್ಮ ಬ್ರದರ್ ಫುಲ್ ಚಾಟ್ನಾಗ ಬಿಸಿ. ನೆಕ್ಸ್ಟ್ ಅವಂದೇ ಲಗ್ನ ಮಾಡ್ಬಿಡ್ತೇವೆ ಸುಮ್ಮ ಗಡಿ. ನೋಡ್ರಿ ಇಟ್ಟು ದೊಡ್ಡ ಜಾಗ ಐತಿ. ಒಬ್ಬರಲ್ಲ ಇಬ್ಬರು ಬೇಕಾದ್ರೆ ಎತ್ತಕೊಂಡ್ ಬರ್ಬೋದು. ನಮ್ಮ ಮಾವಗ ಏನಿಲ್ಲ, ಅವನು ಪಾಪ ಸಿಂಗರ್ ಅದನ. ಯಾರ ದೋಸ್ತ
ಜಾತ್ರೆಗೆ ಬಂದಾನಂತೆ ಮೆಸೇಜ್ ನಮ್ಮ ಲೋಕಲ್ ರೈಡರ್ಸ್ ನಾವು ಡ್ರೈವರ್ಸ್ ನಾವು ಯಾರ್ದು ಲೈಸೆನ್ಸ್ ಇಲ್ಲ ಗಾಡಿ ಲೋಕಲ್ ಇಲ್ಲ ನಂದೈತಪ್ಪ ಸುಳ್ಳು ಯಾಕೆ ಹೇಳ್ತೀರಿ ಆದ್ರೆ ಫೋಟೋ ತಗೊಂಡ್ ನೆನ್ಪಾರಿ ನಟ ಆದ್ರೆ ನನ್ ಸೀದಾ ಟ್ಯಾಕ್ಟ್ರಿ ಐತಿ ಟ್ಯಾಕ್ಟ್ರಿ ಮೊನ್ನೆ ಗಳೆ ಹೊಡಿ ಮತ್ತೆ ಟ್ಯಾಕ್ಟ್ರಿ ಹೊಡೆದಿ ಲೈಸೆನ್ಸ್ ಅಲ್ಲೇ ಕೊಟ್ಬಿಟ್ರನ ಟ್ರ್ಯಾಕ್ಟರ್ ಹೊಡೆದ್ ಪಗಾರ ಹೊಲ್ದಾಗ ನೀ ಎಲ್ ಬೇಕಾದಲ್ಲಿ ತಿರ್ಗಿಸಕ್ ಬರ್ತದಪ್ಪ ರೋಡ್ನ್ಯಾಗ ಹಂಗಿರಂಗಿಲ್ಲ ಇಲ್ಲೇ ತಿರ್ಗಿಸ್ಬೇಕಂತಾರ ಇರ್ಲಿಕ್ಕಂದ್ರ ಮಕ್ಕಳ ಕಾಗಾವಳಿ ಅಂತಿರ್ತಾರ ಅಲ್ಲಿ ಯಾಕೆ ಮೊಮ್ಮಗಳು ನಿಂತಿರಲ್ಲ ಮಾಮಗಳು ಆಗಲ್ಲ ಅವ್ರು ನನಗ ಎಲ್ಲರಿಗೆ ಮಾಮ ಆದ್ರ ಯಾವೊಬ್ರಿಗೆ ಅವ್ರ ಕಾಕಾದೇವ್ರು ಅದಾರ ಅಲ್ಲಿ ಅವ್ರ ಕಾಕಲ್ಲ ನಮ್ಮ ಮಾಮ ನಮ್ ಕಾಕ ನಿಮ್ ಮಾವ ಆದಿಲ್ಲ ಚಂದ್ರಗಿರಿ ಬೀಚು ಚಂದ್ರಗಿರಿ ಬೀಚು ಅಲ್ಲ ಬಳಿಯಪ್ಪ ಅದು ದರ್ಶನ ಗುಡಿ 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 ಇಲ್ಲಿ ಕೈ ಮುಕ್ಕೊಂಡ್ಬಿಡ್ರಿ ಇಲ್ಲಿ ಕೈ ಮುಕ್ಕೊಂಡ್ಬಿಡ್ರಿ ಅವ್ರು ಬೀಚ್ ಬಾರಿ ಇತ್ತು ಚಂದ್ರಗಿರಿ ಬೀಚ್ ಆಮೇಲೆ ಏನಾಯ್ತು ಎಲ್ಲ ಗಂಡ ಮಕ್ಳು ಅದಾರ ನೋಡು ಹೆಣ್ಮಕ್ಳು ಇರ್ಬೇಕು ಒಟ್ಟು ಇವ್ರಿಗೆ ಅಲ್ಲಿ ಪಾಪ ಕೂತಾರು ಗಂಡ ಮಕ್ಳು ಅದಾರತ್ತ ಎಲ್ಲ ಗಂಡ ಮಕ್ಳು ಅದಾರ ಬಿಡು ಎಲ್ಲ ವಯಸ್ಸಿದ್ದಾರ ಅದಾರ ಹೆಣ್ಣು ಸಿಗಂಗಿಲ್ಲ ಅಂಕಲ್ಗಳು ಹಿಂಗಾರ ನೋಡ್ಲ ಹೆಣ್ಣು ಸಿಗಲ್ಲ ಅವ ಏನೋ ಹೇಳ್ತಾನ ಅವ ಸೆಟ್ಲ್ ಅದಾನ ಬ್ಯಾಕಪ್ ಅದಾರ ಹೇಳ್ತಾನ ಅವನಿಗೆ ಹುಡುಕಾಡೋದು ಅವಶ್ಯಕತೆನೇ ಇಲ್ಲ ಯಾರು ಆಯ್ಕೆ ಮದುವೆ ಆಧಾರ ತೊಳಗಿಲ್ಲ ಲೈಫ್ ಕೇಳ್ರಿ ಒಂದ್ಸದ ಲಗ್ನ ಹೆಂಗ ಲೈಫ್ ಲೈಫ್ ಸಿಕ್ಕಲ್ಲ ಲೈಫ್ ಇಸ್ ಜಿಂಗಲಲ್ಲ ಒಂದು 10-15 ದಿನ ಆಗ್ಯದ ಲಗ್ನ ಆಗಿ ಒಂದ್ ತಿಂಗಳಾಗ್ಯದ ಲಗ್ನ ಆಗಿ ಜಿಂಗಲಲ್ಲ ಓ ವಾಟರ್ ಪಾರ್ಕ್ ಗೈಸ್ ಇದು ವಾಟರ್ ಪಾರ್ಕ್ ನಾನು ಮನೆ ಹೋಗಿದ್ದೆ ಅದ್ರ ಬಗ್ಗೆ ರಿವ್ಯೂ ಬ್ಯಾಡ ಅನ್ಸತ್ ನನಗೆ ಯಾಕಂದ್ರ ಅವ ಜಸ್ಟ್ ಹೋಗಿದ್ದ ಅದಕ್ಕ ಕ್ಯಾಮ್ರಾ ಮ್ಯಾನ್ ಆಗಿ ಅಲ್ಲ ಇಲ್ಲ ರೊಕ್ಕ ಕೊಟ್ಟ ಒಳಗೆ ಹೋಗಿದ್ದ ಟ್ಯಾಕಿ ಫುಲ್ ಆಗಿತ್ತು ಬಿಟ್ಟು ಬರಕ್ ವಾಟರ್ ಪಾರ್ಕ್ ಅಂದ್ರೆ ಐ ಥಿಂಕ್ ನಮ್ಗೆ ಕೇಳ್ತಿದ್ದಿಲ್ಲ ಅನ್ಸುತ್ತೆ ನನಗೆ ಹೇಳ್ತಿರ್ಲಿಲ್ಲ ಐ ಥಿಂಕ್ ಆದ್ರೂ ನಮ್ಮ ಸೇಫ್ಟಿ ವಾಟ್ ಇನ್ ಇಂಗ್ಲಿಷ್ ಐ ಥಿಂಕ್ ಅಂದ್ರೆ ಎಲ್ಲ ಸೇಮ್ ಅಲ್ಲ ಬಿಜಾಪುರ ಬಾಳೆ ಮಾಡಕತ್ತಾರಲ್ಲ ಬಿಜಾಪುರ್ನೇ ಬಾಳೆ ಮಾಡಕತ್ತೀರಿ ಅಣ್ಣ ಮುಂಜಾನೆ English. ಸಂಜೆಗೆ ಒಣಗೋಲ್ತ ಅಲ್ಲಿ ಮಳೆ ಹತ್ತಿ ಕಿಶಿಂದ ನೀವಿದ್ರಿ ಇಲ್ಲಿ ಬಿಜಾಪುರ್ನಾಗ ಬಾಳೆ ಮಾಡಕತ್ತೀರಿ ಇಲ್ಲಿ ಅಭಿಜನ್ ತೋರ್ಸು ಅಜ್ಜನ್ ಬಿಡ್ಸಕ್ ಸ್ವಿಂಗ್ ಎತ್ತೇರಿ ಅಬ್ಜನ್ ತೋರಿಸ್ಬೇಕಂದ್ರೆ ಇಲ್ಲಿ ಅಬ್ಜನ್ ಖಾಲಿ ಆಗತ್ತ ಅಬ್ಜನ್ ಆಚೆ ಕಡೆ ಅದ ಅಬ್ಜನ್ ಇಲ್ಲ ಫುಲ್ ಪ್ರೋ ಡ್ರೈವರ್ ಇವ ಹಾದಿರ್ತತಿ ನಂದಲ್ಲಿ ಕಾರ್ ಅತನವ ದೊಡ್ಡ ಕಾರಿನ ಮಂದಿ ಇದಿರಪ್ಪ ಸಣ್ಣ ಕಾರಿನ ಮಂದಿನ ಅರ್ಥ ಮಾಡ್ಕೊಬೇಕು ನೀವು ಹಂಗನಾಗಿದ್ರೆ ಹಿಂಗ್ ಹೊಡಿತಿರ್ಲಿಲ್ಲ ಗಾಡಿ ಗಿಮ್ ಮನಸ್ತಿದ್ ಕರೆ ಸೆಲ್ಫಿ ಸ್ಟಾರ್ ವೆಲ್ಕಮ್ ಟು ಬ್ಯಾಡ ಅನ್ಸತ್ ನಂಗೆ ಆ ಕಡೆ ಅಲ್ಲಿ ಪ್ರವಾಸಿಗರು ಬಂದಾರ ಆದ್ರೆ ತೋರ್ಸಂಗಿಲ್ಲ ನಾವು ತೋರಿಸ್ಬೇಕಿಲ್ಲ ಯಾಕಂದ್ರ ಪಾಪ ಪ್ರೈವಸಿ ಅವ ಎಷ್ಟಿದ ನೋಡ್ರಿ ತಾ ನೋಡ್ಕೇಸ್ ನಿಮ್ ತೋರ್ಸುದಿಲ್ಲ ತಾನು ನೋಡ್ಬಂದಿತ್ತು ತಾ ಯಾಕೆ ನೋಡಿದ ನಾನ್ ನೋಡಿ ತಪ್ಪು ಮಾಡೀನಿ ನೀವು ನೋಡಿ ತಪ್ಪು ಮಾಡಬಾರ್ದು ನಿಮ್ ಬ್ಲಾಗರ್ ಅಡ್ಮಿನ್ ಅದನಲ್ರಿ ಸುಮಾರು ಅದ ನೋಡ್ರಿ ತಮ್ ಅಷ್ಟೇ ನೋಡ್ಕೊತಾರ್ರಿ ಅವ್ರು ತಮ್ ತಟ್ಟೆ ಎಲ್ಲ ಅವ್ರದ್ ನೋಡಿದೆ ಹಿಂಗಾಗಿ ಪ್ರವಾಸಿ ತಾಣದ ಪ್ಲೇಸ್ನಾಗ ಇರ್ತೀವಿ ನಾವು ಇವೆಲ್ಲ ತಪ್ಪು ಕೆಲಸಗಳು ಇವೆಲ್ಲ ಮಾಡಬಾರ್ದು ಹೆಂಗ ನಮ್ಮ ಹುಡುಗ ಮದುವೆ ಆಗ್ಯಾನ ಪೂರ್ತಿ ಡಲ್ ಆಗ್ಯಾನ ಮದುವೆ ಆಗಿಂದ ಲೈಫ್ ಹಿಂಗ ಆಗತ್ತ ಮದುವೆ ಆಗ್ಲಿಕ್ಕಂದ್ರ ಲೈಫ್ ಹಿಂಗ ಇರುತ್ತ ಅದಕ್ಕ ನೋಡ್ರಿ ನೋಡಿ ಮಾಡಿ ಮದುವೆ ಆಗ್ರಪ್ಪ ದೊಡ್ಡವ್ರ ಅದಕ್ಕ ಏನ್ ನೋಡಿ ಮಾಡಿ ಹಿಂಗಾಗಿ ದೇವ್ರಾಗ್ಬಿಡ್ತಾರ ಲಗ್ನ ಆದವ್ರ ಹಿಂಗ್ ದೇವ್ರಾಗ್ಬಿಡ್ತಾರ ನಮ್ಮಂತವ್ರ ಹಿಂಗೆ ಉಳ್ಕೊಂಡ್ಬಿಡ್ತೀವಿ ಗೊತ್ತಿಲ್ಲ ಮದುವೆ ಆಗ್ಯದ ಎಷ್ಟ್ ಚಂದ ಲೈಫ್ ಆರಾಮದ ಖುಷಿ ಅನ್ನೋದಿಲ್ಲ ಒಟ್ಟ ಮುಖದಾಗ ವ್ಯೂ ನೋಡ್ರಿ ವ್ಯೂ ಮಸ್ತ್ ವ್ಯೂ ಐತಿ ಅಲ್ಲಿ ಡ್ಯಾಮ್ ವ್ಯೂ ಮಾವ ಗಾವ ಖಾಲಿ ರೋಡ ಖಾಲಿ ಕಿಸೆ ಎಲ್ಲ ಖಾಲಿ ಹೆಂಗ್ ಮಾಡ್ತಾರ ಮರೆ ನಮ್ಗ ಒಂದ್ 4 ಸಿಂಕ್ ಮಾಡೋದಾಗಲ್ತಪ್ಪ ಅದೆಲ್ಲ ಒಳಗಿನ ಫೀಲ್ ಇರ್ತದೆ ಟ್ಯಾಲೆಂಟೆಡ್ ಭಾಳ ಟ್ಯಾಲೆಂಟೆಡ್ ಇರ್ತಾರ ನಾವು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅಲ್ಲ ನಾವು ಸುಮ್ಮ ರುಚಿಗೆ ತಕ್ಕಷ್ಟು ಟ್ಯಾಲೆಂಟೆಡ್ ನಾವು ಅಲ್ಲಿ ಐತಿ ನೋಡ್ರಿ ಗುಡ್ಡ ಅದೇ ಸೀತಿ ಮನಿ ಗುಡ್ಡ ಈ ಸದ ಅಲ್ಲಿಗೆ ಹೋಗ್ತೀವಿ ಈ ಸದ ನಾವು ಮುಂಚೆ ಅದು 6 ಗಂಟೆ ಅನ್ನೋದ್ರಾಗ ಹೋಗ್ಬೇಕಂತ ನಾವ್ ಮಾಡೀವಿ ಟೈಮ್ ನೋಡಿದ್ರೆ ರೇಟ್ ಆಗ್ಯದ 9 ಆತು 9 ಆತು ಈ ಗಂಟೆ ಎಲ್ಲ ಕೂಡ 2-3 ಕಿಲೋಮೀಟರ್ 2-3 ಕಿಲೋಮೀಟರ್
2 ತಾಸು 3 ತಾಸು ತಗೊಳಕತ್ತೀವಿ. ಹಿಂಗಾದ್ರೆ ಕೆಲಸ ಟೈಮ್ ಸೆನ್ಸ್ ಇಲ್ಲ. ಹೋಲಿ ಡ್ರಿಫ್ಟ್ ಹೊಡ್ಸು ಡ್ರಿಫ್ಟ್ ಮ್ಯಾ ಹೋಗುನು ಟೈಮ್ ಭಾಳ ಐತಿ. ಏನಾಯ್ತು ಫೋಟೋ ಇವ್ರಿಗೆ ಕೆಳಗೆ ಪ್ಯಾಂಟ್ ಹಾಕೊಂಬರಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಹುಡುಗರಪ್ಪ. ನಾವು ನೋಡಿ ಹೆಂಗೆ ಬಂದೀವಿ ಪ್ಯಾಂಟ್ ಹಾಕೊಂಡು ಹೋಗೇ ಬಿಟ್ರು ಹಂಗನ ನಾವು ಹೋಗೇ ಬಿಟ್ರು. ಬರೀ ಒಂದು ಫೋಟೋ ಈಗ ನೀರಿಗೆ ಹುಡುಕಾಟ ನಡೆದೈತಿ. ಎದಕ್ಕಂತ ಕೇಳ್ಬೇಡ್ರಿ, ತಿಳ್ಕೊರಿ ಮುಂಜಾನೆ ಅಂದ್ರ. ಯಾರು ನಿತ್ಯ ಕರ್ಮಗಳನ್ನ ಮುಗಿಸಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಫ್ರಸ್ಟ್ರೇಷನ್ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಅದೀನಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ ಅಂತ ಹೇಳ್ಬೇಕು ನೀ ಫ್ಲೋ ಒಳಗ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಬಾಯ್. ನಾವ್ ಮಾವಾರಿಗೆ ಏನ್ರ ಹೇಳ್ತಿರನಂತಂದ್ರ ಹುಡುಕ್ಯಾಡಿರ ಹುಡುಗಿಯರ್ ಸಿಗೋಳ್ರ ಅಂತ. ನಮ್ಮ ಹುಡುಗ ಮದುವೆ ಆಗ್ತಾನ ಅವಾರ ಇಂತ ಇದೇ ಗ್ಯಾಪ್ನೇ ಹೆಂಗೋ ಲಗ್ನ ಆಗ್ಬಿಟ್ಟ. ಉಳ್ದ ಬಿಟ್ಟಿವಿ. ಈ ಸದ್ ನಮ್ಮ ಮಾವಂದ ಫಿಕ್ಸ್ ಸಾಂಗ್ ಯಾವ್ದಂದ್ರ ಕನ್ಯಾ ಸಿಕ್ತಿಲ್ರಿ ನಮಗ ಕನ್ಯಾ ಸಿಕ್ತಿಲ್ರಿ. ಫಿಕ್ಸ್ ಸಾಂಗ್ ಈಗ ಅದು. ಒಂದ್ ಮಾತೇನಂದ್ರ ಮದ್ವಿ ಆದ್ರೆ ಸದ್ದ ನಮ್ ಗ್ರೂಪ್ ಒಳಗ್ ನೆಕ್ಸ್ಟ್ ಮುಗಿತ ಸೋಮಮ್ಮಂದೆ ನಮ್ಮ ಮಾವಂದ ಮದ್ವಿ ಮಾವಂದ ನೀರು ಸಿಕ್ಕಾಬಿಟ್ಟು ನೀರು ಐತಿ ನೋಡ್ರಿ ಗೈಸ್. ನಮ್ಮಂತ ಹಣೆ ಬರೀ ಯಾರಿಗೂ ಬೇಡ. ಈಗ ಅಲ್ಲಿ ನೀರ್ ಕಾಣತ್ತ ನೋಡ್ರಿ, ಅಟ್ಟು ನೀರಿದ್ರು ನೀರಿಗೆ ಪರದಾಡತ್ತೀವಿ. ಅಲ್ಲಪ್ಪ ಬರೇ ಒಂದ ಫೋಟೋ ಚಂದದನ ಒಂದಕ್ಕೆ ಮತ್ತೆ ಮಾಡಾಕ್ತಿಲ್ಲ. ಅಲ್ಲ ನಿಮಗ್ ಕಾಣತ್ತ ನೋಡ್ರಿ, ಅಲ್ಲಿ ಅಟ್ಟು ನೀರಿದ್ರು ನೀರಿಗೆ ಒದ್ದಾಡತ್ತೀವಿ. ಸಿಕ್ಕಾಬಿಟ್ಟು ನೀರ್ ಐತಿ. ಇದು ಚಂದ್ರಗಿರಿ ಕಡೆ, ಇದು ಬ್ರಿಡ್ಜ್ ಆಚೆ ಕಡೆ ಸೈಡ್. ಅಲ್ಲಿ ನೋಡ ಇದೇನು ಕಾಣಿಸುತ್ತಲ್ಲ ಇದು ಚಂದ್ರಗಿರಿ. ಇದ್ರ ಮುಂದೆ ಇಲ್ಲಿ ಬ್ರಿಡ್ಜ್ ಅದ, ಇಲ್ಲಿ ತಳಗ ಬ್ರಿಡ್ಜ್ ಅದ, ಇಲ್ಲಿ ತಳಗ ಅಲ್ಲಿಂದ ಕೆಳಗೆ ನೀರಿಲ್ಲ ಬಿಟ್ಟಿಲ್ಲ. ಇಲ್ಲಿಗಂದ್ರೆ ವ್ಯೂ ಭಾರಿ ಭಾಳ ಕಟ್ ಬರ್ತೈತಿ. ಟ್ರೈನ್ ಹಳಿ ತೋರಿಸ್ತೀನಿ. ಮಲ ಇದ್ದಾಗ ನಾಯಿ ಹೊರಗೆ ಹೋಗಿತ್ತಂತ. ಹುಡುಗಿತ್ತು ಹೋಗವ ನೀನು ಕಾರ್ಯಕ್ರಮ ಹೋಗೋದು ಅಂತ ಹೇಳಿದ್ನಲ್ಲ. ಅಲ್ಲ ಅವ್ರ ಜೊತೆ ಹೋಗ್ಬೇಕು, ನಮ್ಮ ಜೊತೆ ಬರ್ಬೇಕಿಲ್ಲ. ಯಾವ ಜೊತೆ ಹೋದೆ? ನಿಮ್ ಗ್ಯಾಂಗ್ ಜೊತೆ ಹೋದಿಲ್ಲ, ಹೆಣ್ಮಕ್ಳ ಜೊತೆ ಇದಕ್ಕೆ ಎಲ್ಲ ಟೂರ್ ಹೋಗಿ ಬಂದ ಬದಾಮಿ ಗಿದಾಮಿ ಅದೇ ಅಡ್ಡಾಕ್ ಹೋಗ್ತ. ನಮ್ ದೋಸ್ತರು ಕೂಡ ನೋಡಿ ಅದಂತಿನ ಯಾರು ಹೇಳತ್ತ ನೀವು. ನಮ್ಗೆಲ್ಲ ದೊಡ್ಡ ದೊಡ್ಡ ಭಾಗ್ಯ ಇಲ್ಲ ಬಾ. ಯಾರು ಬೇಡ ನಮ್ಗೆ ಯಾರು ಬೇಡ. ಇಲ್ಲಿ ನೋಡ್ರಿ ಲೇಟ್ ಮಸ್ತ್ ಮನೆ ಕಟ್ಟಾರ. ಮನೆ ಕಟ್ಟಿ ಹರಕಿ ಹೊತ್ಕೊಂಡವ್ರು ಇಲ್ಲಿ ಕಲ್ಲು ಇಟ್ಟು ಹೋಗ್ತಾರ. ಆಮೇಲೆ ಕಟ್ಟಿದಾದ್ಮ್ಯಾಗ ಬಂದು ಅವರೇ ಬೇಯಿಸಿ ಹೋಗ್ತಾರ. ಇಲ್ಲಿ ಮಸ್ತ್ ವ್ಯೂ ಐತಿದು. ಎಷ್ಟೊತ್ತು ಮುಂಜಾನೆ 6 ಗಂಟೆಗೆ ಬರ್ಬೇಕಂತ ನಾವು ಮಾಡಿದ್ದೀವಿ. ಇಲ್ಲಿ ನೋಡಿದ್ರೆ 9 ಮ್ಯಾಗ ಐತಿ ಟೈಮ್. ಈ ವ್ಯೂ ಸಲಗಿ ಬಂದಿದ್ದು, ಈ ವ್ಯೂ ಸಲಗಿ. ಇಲ್ಲ ಐತಲ್ಲ ಈ ವ್ಯೂ ಸಲಗಿ ಅಷ್ಟು ದೂರಿಂದ ಬಂದೆ. ನಾವು ಬಂದಿದ್ದೀಗ ಅಲ್ಲಿ ನಮ್ಮೂರು ಆ್ಯಕ್ಚುಲಿ. ಅಲ್ಲಿಂದ ಇಲ್ಲಿ ತನಕ ಒಂದು 12 ಇರ್ಬೇಕು, 12-13 ಕಿಲೋಮೀಟ್ರ್ ಇರ್ಬೇಕು. ಅಷ್ಟು ದೂರಿಂದ ಬಂದೀವಿ ಈಗ. ಮಸ್ತ್ ಐತಿ. ಇಲ್ಲಿಂದ ವ್ಯೂ ನೋಡೋಕ್ಕೆ ಬಂದಂಗೆ ಮಸ್ತ್ ವ್ಯೂ ಐತಿ. ಇಲ್ಲಿ ಹುಂಚಿ ಹೂವ ಭಾರಿ ಸಣ್ಣದ ಬಾತ್ ಇದೆಯಲ್ಲ. ಇನ್ನು ಹುಂಚಿಕಾಯಿ ಆಗಕ್ಕೆ ಟೈಮ್ ಐತಿ. ಅಯೋಧ್ಯೆ ಎಂಟ್ರಿ ಆದೀವಿ ನಾವೀಗ. ರಾಮ ಬಿಲ್ ಮುರಿಯುವಂಥದ್ದು, ಸೀತಾದೇವಿನ ಲಗ್ನ ಆಗಕತ್ತಿದ್ದು. ಇಲ್ಲಿ ಕುಂಡ್ರಾಕ ಅಲ್ಲಿ ಸೀತಾದೇವಿನ ಲಗ್ನ ಆಗಕತ್ತಿದ್ದು. ಈ ಪ್ರೇಮಿಗಳಿಗೆ ಕುಂದ್ರಾಕ ಡೈನಿಂಗ್ ಹಾಲ್ ಇದು. ಆ್ಯಕ್ಚುಲಿ ಇಲ್ಲಿ ಒಳಗೆ ಅಲೌಡ್ ಇಲ್ಲ, ಆದ್ರೆ ನಾವು ಒಳಗೆ ಬಂದು ವಿಡಿಯೋ ಮಾಡ್ಕೊತೀವಿ. ಅದು ಬರುವಾಗ ಗೇಟ್ ಹಾಕಿ ಬಂದಿರಿ ಇಲ್ಲ? ಹಾಕಿ ಬಂದು ಇಲ್ಲಿ ಅಷ್ಟು ಮ್ಯಾಗ ಜಿಗಾಕ್ ಬರ್ತಾಳ.
ಹೋಸದ ಹಿಂಗೆ ಜಿಗಿದು ಹೋಗಿದ್ದೆ ನಾವು. ಹೀಗೆ ಹ್ಞೂ ಯಾರು ಬಂದಿದ್ರಿ ಏನಲ್ಲಿ? ಯಾರೋ ಒದರಿದ್ರಪ್ಪ, ಜಿಗಿದು ಬಿಟ್ಟಿದೆ. ಗೊತ್ತೈತೆ ಅದು ಇಲ್ಲಿ ನೋಡ್ರಿ, ಇಲ್ಲಿ ಪೂರಾ ಮಸ್ತ್ ವ್ಯೂ ಅದ. ಇಲ್ಲಿ ಡ್ಯಾಮ್ ಐತಿ. ಇಲ್ಲಿ ಮಸ್ತ್ view. ಇದು ಆಚೆ ಕಡೆ ಚಂದ್ರಗಿರಿ, ಈಚೆ ಕಡೆ ನೀರು ಬಿಟ್ಟಿಲ್ಲ. ನೀರು ಬಿಟ್ರಂದ್ರೆ ಭಾರಿ ಸೌಂಡ ಇಲ್ಲಿ ತನಕ ಬರ್ತೈತಿ. ನಾಲ್ಕೈದು ತಿಂಗಳು ನಿನಗ ಅಲ್ಲ 2,000 ರೂಪಾಯಿ ಸರ್ಚ್ ಮಾಡಿ ಇಟ್ಟಿರೋ ತಿರ್ಗಿ ಹೇಳಿ 3-4 ತಿಂಗಳು ಹತ್ತಿರ ಫೋನ್ ತಗೊಳತ್ತಿರತ್ ನಾ ಇನ್ನ ತಗೊಳೋದಾಗಲ್ಲ ನನಗ. ಇನ್ನ 4 ತಿಂಗಳು ಗೊತ್ತಿಲ್ಲ. ಸೊ ಗೈಸ್, ಇಲ್ಲಿಗೆ ನಮ್ಮ ಬ್ಲಾಗ್ ಎಂಡ್ ಮಾಡಕತ್ತೀವಿ. ಧನ್ಯವಾದಗಳು. ಇಲ್ಲಿ ತನಕ ಯಾರು ನೋಡಿದ್ದೀರಿ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ ಕಾಣ ಕಳ್ಕೊಂಡಿರಿ. ಮಾಡ್ಕೊಂಡವ್ರೆ ನೋಡ್ತಿರ್ತಾರ. ಅಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ರೊಟ್ಟೆ ಹೋಗ್ತಿರ್ತಾವ. ಲೊಕೇಶನ್ ಯಾವ್ದು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರ್ಯಾರು ನೋಡಿರಲ್ಲ ಇಟ್ಟತನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೊಕೇಶನ್ ಸಿಟಿಮನಿ ವಿತ್ ಆಲ್ಟೋ. ಸಿಟಿ ಮನಿ ದಂಡುಪಾಳ್ಯ ಗ್ಯಾಂಗ್. ದಂಡುಪಾಳ್ಯ. ಧನ್ಯವಾದಗಳು. ಬಾಯ್.